ಅಲ್ಲಿ ಸೆಕೆಂಡ್ ಸೆಮಿಫೈನಲ್ ಆಡ್ತಾ ಇರ್ತಕ್ಕಂಥ ಎರಡು ತಂಡದ ಆಟಗಾರರು ದಯವಿಟ್ಟು ತಮ್ಮ 12 ಆಟಗಾರರ ಕಳಿಸ್ಕೊಡಿ. ಕ್ಯಾಪ್ಟನ್ಸ್ ಆಫ್ ಬೋತ್ ಟೀಮ್ಸ್ ರಾಯಲ್ ಕಿಂಗ್ಸ್ ಮತ್ತು ಟೀಮ್ ಪವನ್ ತರದ 12th ಮ್ಯಾಚ್ ದಯವಿಟ್ಟು ಬನ್ನಿ. ಟಾಸ್ ಕಾರ್ಯಕ್ರಮ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸೆಕೆಂಡ್ ಸೆಮಿಫೈನಲ್ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಟೀಮ್ ಪವನ್ ಇಲ್ಲಿ ಬಾಲ್ ಫಸ್ಟ್ ಎನ್ನುವಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ರಾಯಲ್ ಕಿಂಗ್ಸ್ ಆರಂಭಿಕ ಸರದಿ ಆಟಗಾರರು ಫೀಲ್ಡ್ ಎಂಟ್ರಿಯನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಸರದಿ ಆಟಗಾರರಾಗಿ ಜೆಪಿ ಜೊತೆಗಾಗಿ ದಯವಿಟ್ಟು ನಿಮ್ಮ ಡುವಲ್ ಮ್ಯಾಚ್ ನ ಕರೀರಿ. KCCL ಮುರಳಿ ಮಾಸ್ಟರ್ ಮೈ ಬಾಸ್. IPL ಮುಗಿದ್ಮೇಲೆ ಅದು JPL ಜಗ್ಗಿ ಪ್ರೀಮಿಯರ್ ಲೀಗ್. Who's this guy? ಮಾಸ್ಟರ್ ಅದು ಯಾರ್ದು ಎಷ್ಟೆಷ್ಟು ಮ್ಯಾಚ್ ಅನ್ನೋದು ಒಂದು ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಕಿರಿಕಿರಿ ಆಪಲ್ ಇದೆ ನೋಡು, ಕಿರಿಕಿರಿ ಆಪಲ್ ಇದೆ ನೋಡು, ಕಿರಿಕಿರಿ ಆಪಲ್ ಇದೆ ನೋಡು. Who's this guy? ಬ್ರೋ ಅದು ಕಿರಿಕಿರಿ ಅಲ್ಲ ಬ್ರೋ, ಕುರ್ಕುರೆ 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 ಕುರ್ಕುರೆ. Don't worry. KCCL Karnataka Choreographic Cricket League organized by Murli Master and Santosh Master 2025 Season 1. Welcoming Suchi Master. ಜೆಪಿ ಮತ್ತು ಪ್ರೀತಮ್ ಆರಂಭಿಕ ಸರದಿ ಆಟಗಾರರು. ಎಸ್ಗಾರ್ಕೆ ಭಾಗದಲ್ಲಿ ದೈವಿಕ್ ನಾಯಕ್ ಫ್ರಮ್ ರಾಯಲ್ ಕಿಂಗ್ಸ್ನ ವಿರುದ್ಧವಾಗಿ ದೈವಿಕ್ ನಾಯಕರನ್ನ ಬಳಸ್ತಾ ಇದೆ ಆರಂಭಿಕ ಅವರಿಗಾಗಿ. ಜೆಪಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ನೀವು ಸಾರಾಭಿಕ ಚೆಂಡು ಜೆಪಿ ದಾಳಿ ಮುಖಾಂತರವಾಗಿ ಬೀಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಕ್ಯಾಚ್ ಡ್ರಾಪ್ ರೂಪದಲ್ಲಿ ಆರಂಭಿಕ ಎಸೆತದಲ್ಲಿ ಜೆಪಿ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. ಕಳೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ಯಾಚ್ ಡ್ರಾಪ್ ಮಾಡೋ ಮುಖಾಂತರವಾಗಿ ಅದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಬಿರುಸಿನ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಪಂದ್ಯದ ಜಯವನ್ನು ದಾಖಲಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಜೆಪಿ ಇವಾಗ ಮತ್ತೆ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ. 2 without loss Royal Kings. ದೈವಿಕಸದ ಚೆಂಡು ರಿವರ್ಸ್ ಶಾಟ್ ಮುಖಾಂತರವಾಗಿ ಚೆಂಡು ಡೀಪ್ ಪಾರ್ಟಿ ಸೀಮಾರೇಖೆಯನ್ನು ಕಟ್ಕೊಳ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ. ಆರಂಭಿಕ ಚೆಂಡಿನ ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ಜೆಪಿ ಇವಾಗ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. ತನ್ನ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. ಬ್ಯೂಟಿಫುಲ್ ಶಾಟ್ ಫಾರ್ 4 runs. 6 without loss Royal Kings. ಮತ್ತೆ ದೈವಿಕ್ ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ಶಾರ್ಟ್ ರೈಸಿಂಗ್ ಡೆಲಿವರಿ ಓಟಗಳಿಗೆ ದೈವಿಕ್ ನಾಯಕ್ ಅವಕಾಶ ಮಾಡಿಕೊಡ್ತಾ ಇಲ್ಲ. 3 ಚೆಂಡುಗಳು ಆರಂಭಿಕ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತನ್ನ ಒಟ್ಟು ಮೊತ್ತ 6ಕ್ಕೆ ತಲುಪ್ತಾ ಇದೆ. 6 without loss ರಾಯಲ್ ಕಿಂಗ್ಸ್. ಸುಂದರತೆಯ ಹೊಡೆತ ತನ್ಮೂಲಕ ಮತ್ತೆ ಹೈ ಲಿಫ್ಟೆಡ್ ಶಾಟ್ ಅನ್ನು ದಾಖಲಿಸಿದ್ರು. ಪ್ರೀತು ಮತ್ತು ಜೆಪಿ ಮತ್ತೆ ಹವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಜೆಪಿ ದಾಳಿಯ ಮುಖಾಂತರವಾಗಿ ಮತ್ತೆ 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. 4 ಚೆಂಡುಗಳು ಆರಂಭಿಕ ಅವರು ಚಾಲ್ತಿಯಲ್ಲಿ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ತಡ ಒಟ್ಟು ಮೊತ್ತ 8 without loss. Tricky shot from JP. ಮತ್ತೆ ದೈವಿಕ್
We welcome Radhakrishnan sir and the team. ರಾಧಾಕೃಷ್ಣ ಟ್ರಸ್ಟಿನ ಗಿರೀಶ್ ಗಿರೀಶ್ ಸರ್ sir. ಅವರು ಇವತ್ತು ಪದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಧಾಕೃಷ್ಣ ಟ್ರಸ್ಟಿನ ಗಿರೀಶ್ ಸರ್ ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ KCCL ಪರವಾಗಿ ಇವತ್ತು ಪದ್ಯಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥವರು ಶ್ರೀಯುತ ಗಿರೀಶ್ ಸರ್ ಅವರು. ತಮಗೆ ನಮ್ಮ ಕೊರಿಯೋಗ್ರಾಫರ್ಸಿನ ಪರವಾಗಿ ಮತ್ತು ಎಲ್ಲ ಆಟಗಾರರ ಪರವಾಗಿ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಎಂಡ್ ಆಫ್ ಓವರ್ ನಂಬರ್ 1, ಸ್ಕೋರ್ ಮುಸಾನ್ 10 without loss. KCCL team welcomes Girish sir from Radhakrishnan Trust. ರಾಧಾಕೃಷ್ಣ ಟ್ರಸ್ಟಿನ ಸಂಸ್ಥಾಪಕರು ಶ್ರೀಯುತ ಗಿರೀಶ್ ಸರ್ ಅವರು ಪ್ರಸ್ತುತ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ನಮ್ಮ KCCL ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರಾಯೋಜಕರಲ್ಲಿ ಓರ್ವರು ರಾಧಾ ಕೃಷ್ಣ ಟ್ರಸ್ಟಿನ ಸಂಸ್ಥಾಪಕರು ಗಿರೀಶ್ ಸರ್ ಅವರು. ಹೊಸ ಬೌಲರ್ ಜಾನ್, ಸ್ಟ್ರೈಕರ್ ವಿಭಾಗದಲ್ಲಿ ಪ್ರೀತಮ್, ಜಾನ್ ಎಸೆದ ಚೆಂಡು, ಫ್ಲಿಕ್ ಶಾಟ್, ದಾಖಲಾತಿ ಕಾಲಬಲದ ಪ್ರಯತ್ನ, Beautiful taken. ಕ್ಷೇತ್ರ ರಕ್ಷಣೆ ಸಾಧ್ಯ ಇದೆ. Wonderful catch. ಕ್ಯಾಚ್ ಔಟ್. ಒಂದೂರಲ್ಲಿ ಒಬ್ಬ ಇದ್ದ ಸರಿ, ಒಂದೂರಲ್ಲಿ ಇಬ್ರು ಇದ್ರು, ಕರ್ನಾಟಕ ತಮನಕ. ಹತ್ತೂರಲ್ಲಿ ಕಷ್ಟಪಟ್ರು ಸರಿ, ಹತ್ತೂರನ್ನೇ ಒತ್ತೆ ಇಟ್ರು, ಕರ್ನಾಟಕ ತಮನಕ. ಭೂಮಿಯೊಂದು ಗೋಳು ತಲೆಯು ಒಪ್ಪಿ ಇಟ್ಟರೆ ತಪ್ಪು ಏನು, ಬಾಳು ಒಂದು ಅಂದ ದೀಪ ಒತ್ತಿ ಇಟ್ಟರೆ ತಪ್ಪು ಏನು. ಪ್ರಸ್ತುತ ಪಂದ್ಯದ ವೀಕ್ಷಣೆ ಇರತಕ್ಕಂಥವರು ನಮ್ಮ ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗ್ಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಭೂಷಣ್ ಮಾಸ್ಟರ್ ಆಯೋಜನೆ ಮಾಡಿರ್ತಕ್ಕಂಥ DCC ಟೂರ್ನಮೆಂಟ್ಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥವರು. ಜೊತೆಗಾಗಿ ನಮ್ಮ DPL ಡ್ಯಾನ್ಸರ್ಸ್ ಪ್ರೀಮಿಯರ್ ಲೀಗೂ ಕೂಡ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು. ಈ ಭಾಗದ ಜನಪ್ರಿಯ ಸ್ನೇಹ ಜೀವಿ ರಾಧಾಕೃಷ್ಣ ಟ್ರಸ್ಟಿನ ಸಂಸ್ಥಾಪಕರು ಶ್ರೀಯುತ ಗಿರೀಶ್ ಸರ್ ಅವರು ಪ್ರಸ್ತುತ ಪಂದ್ಯಾಟದ ವೀಕ್ಷಣೆಯಿದ್ದಾರೆ. ಬಹಳಷ್ಟು ಕೆಲಸದ ಒತ್ತಡವಿದ್ರೂ ಕೂಡ ನಮ್ಮ ಕರೆಗೆ ಹೂಗುಟ್ಟುಕೊಂಡು ಇವತ್ತು ಪಂದ್ಯಕೂಟಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ನಮ್ಮ ಎಲ್ಲ ಕೊರಿಯೋಗ್ರಾಫರ್ಸ್ ಪರವಾಗಿ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಭಾಗದಲ್ಲಿ ಬಹಳಷ್ಟು ಸಮಾಜ ಪರ ಕೆಲಸವನ್ನು ಮಾಡುವಂತವರು ಕೂಡ ನಮ್ಮ ಗಿರೀಶ್ ಸರ್. KCCL welcomes Girish sir. Warm welcome sir. ಸ್ಕೋರ್ 13-1, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಎರಡನೇ ಸೆಮಿಫೈನಲ್ ಆಟದ ಭಾಗದಲ್ಲಿ ಸಾಗ್ತಾ ಇದೆ. ಇದಾಗಲೇ DRC ಸುಂದರತೆ ಸೇತ JP ಬ್ಯಾಕ್ವರ್ಡ್ ಪಾರ್ಟಿ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. RDC ಇದಾಗಲೇ ಪ್ರಥಮ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅದೃಷ್ಟದ 16 ತಂಡಗಳಲ್ಲಿ ಅಂತಿಮ 3 ತಂಡಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಚೆಕ್. ನಮ್ಮ ಜೊತೆಗೆ ಇವಾಗ ಗಿರೀಶ್ ಸರ್ ಇದ್ದಾರೆ. ಗಿರೀಶ್ ಸರ್ ನಿಮಗೆ ವಾರ್ಮ್ ವೆಲ್ಕಮ್ ಫ್ರಮ್ KCCL. ಆ್ಯಂಡ್ ಇವಾಗ ಮುರಳಿ ಮಾಸ್ಟರ್ ಮತ್ತು ಸಂತೋಷ್ ಮಾಸ್ಟರ್ ಈ ಕೊರಿಯೋಗ್ರಾಫರ್ ಇಟ್ಕೊಂಡು ಒಂದು ಕ್ರಿಕೆಟ್ ಮಾಡ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ 2 ಮಾತು. ಎಲ್ಲ ಕ್ರೀಡಾಪಟುಗಳಿಗೂ ವಂದನೆಗಳು, ಶುಭವಾಗಲಿ. ಮತ್ತು ಇದೇನು 3 ದಿನದಿಂದ ನಡೆದುಕೊಂಡು ಬರ್ತಾ ಇರೋ ಈ ಒಂದು ಕ್ರೀಡಾ ಕಾರ್ಯಕ್ರಮ, ಕ್ರೀಡಾ ಸ್ಪರ್ಧೆ ಯಶಸ್ವಿ ಹಂತಕ್ಕೆ ಬಂದಿದೆ. ಇನ್ನೊಂದು ಪಂದ್ಯ ಮಾತ್ರ ಉಳಿದಿದೆ. ಸೆಮಿಫೈನಲ್ ನಡೀತಾ ಇದೆ. ಇದು ಮುಗಿದ ನಂತರ ಫೈನಲ್ ಆರಂಭ ಆಗುತ್ತೆ. ಎಲ್ಲ ತಂಡದ ಆಟಗಾರರಿಗೂ ಶುಭ ಕೋರ್ತೀನಿ. ಮತ್ತು ಫೈನಲ್ ಬಂದಿರೋ ತಂಡಗಳು
ಯಾವೇ ತಂಡಗಳಾದರೂ ನಮ್ಮ ತಂಡನೇ ಜಯಶೀಲರಾಗಲಿ, ಬೆಸ್ಟ್ ಆಫ್ ಲಕ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕ್ರೀಡಾ ಸ್ಫೂರ್ತಿ ಮೆರೆದು ಇಲ್ಲಿವರೆಗೂ ತಂದಿರೋ ಎಲ್ಲ ಕ್ರೀಡಾಭಿಮಾನಿಗಳು ವಂದನೆಗಳು ಸರ್. ಥ್ಯಾಂಕ್ ಯು ಗಿರೀಶ್ ಸರ್. ನೀವು ಆ್ಯಕ್ಚುಲಿ ಅಲ್ಲಿ ಬರ್ತಾ ಇರುವಾಗ ರುದ್ರ ಮಾಸ್ಟರ್ ಸರಿ, ಆಮೇಲೆ ಭೂಷಣ್ ಮಾಸ್ಟರ್ ಸರಿ, ನೀವು ಬಂದ ತಕ್ಷಣ ಅಷ್ಟು ಖುಷಿ ಅವ್ರಿಗೆ. ಓ ಗಿರೀಶ್ ಸರ್ ಬಂದರು, ಎಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಊಟ ವ್ಯವಸ್ಥೆ, ಬಡವ್ರಿಗೆ ಹೆಲ್ಪ್ ಮಾಡೋದು. ಸೊ ತುಂಬ ಖುಷಿ ಆಗ್ತಾಯಿದೆ ಸರ್. ನೀವು ಬಂದ ತಕ್ಷಣ ಎಲ್ಲ ಮಾಸ್ಟರು ನಿಮ್ಮ ಬಗ್ಗೆ ಮಾತಾಡೋದು. ಸೊ ಐ ಆಮ್ ವಿಶಿಂಗ್ ಯು ಆಲ್ ಗುಡ್ ಲಕ್ ಸರ್. ಕಂಟಿನ್ಯೂ ಡೂಯಿಂಗ್ ದ ಗುಡ್ ವರ್ಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಸಂಪಾದನೆ ಮಾಡಿರೋ ಆಸ್ತಿ ಅಂದರೆ ಅದೇ, ಪ್ರೀತಿ ಗಳಿಸಿದ್ದೀವಲ್ಲ ಇಷ್ಟು ಜನದ್ದು, ಅದೇ ನನ್ನ ಆಸ್ತಿ. ಥ್ಯಾಂಕ್ ಯು ಗಿರೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ರುದ್ರ ಮಾಸ್ಟರ್ ಮಾತಾಡಿ. ಅಂದರೆ KCCL ಮುರಳಿ ಮಾಸ್ಟರ್ ಮಾಡಬೇಕು ಅಂತ ಹೇಳಿದಾಗ ನಾವು ಇದಕ್ಕೆ ಮುಂಚೆ ಅಣ್ಣ ನಮ್ಮ ಟೂರ್ನಮೆಂಟಿಗೆ ಬಂದಿದ್ದರು. ನಮ್ಮದೇ ಅಂತಲ್ಲ, ಇದಕ್ಕೆ ಮುಂಚೆ ಭೂಷಣ್ ಮಾಸ್ಟರ್ ಮಾಡಿದಾಗಲೂ ಅವ್ರಿಗೂ ಸಪೋರ್ಟ್ ಮಾಡಿದ್ರು. ನಾನು ಮಾಡಿದಾಗ ಸ್ಕೋರ್ 16 ಒಂದೇ ಅಲ್ಲ, ಇದು ಬಿಟ್ಟು ನಾನು DKD ಮಾಡಬೇಕಾದ್ರೆ, ಅದಕ್ಕೆ ಮುಂಚೆ ಪವನ್ ಅವ್ರು ಮಾಡಬೇಕಾದ್ರೆ, ಏನು ಟ್ಯಾಲೆಂಟ್ ಗುರು ಆ ರಿಯಾಲಿಟಿ ಶೋ ಮಾಡಬೇಕಾದ್ರೂ ನಾವು ಏನು ಮಾಡಬೇಕು ಅಂತ ಗೊತ್ತಾದಾಗ ಗಿರೀಶ್ ಅಣ್ಣ ಹತ್ರ ಹೋಗ್ಬಿಟ್ಟು ಅಣ್ಣ ಈ ಥರ ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ವಿ ಅಂತ ಅಂದಾಗ ಅವ್ರು ಏನೂ ಹೇಳಲ್ಲ, ನಿಮ್ಗೆ ಏನು ಬೇಕು ಹೇಳಿಯಪ್ಪ, ನಮ್ಮ ಕಡೆಯಿಂದ ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಕಡೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ನಮ್ಮೆಲ್ಲ ಕೊರಿಯೋಗ್ರಾಫರ್ಸ್ಗೆ ಆ್ಯಂಡ್ ಬರೀ ಕೊರಿಯೋಗ್ರಾಫರ್ಸ್ಗೆ ಅಂತಲ್ಲ, ತುಂಬ ಜನ ಬರ್ತಾರೆ. ಸೋಮವಾರ ಅವತ್ತು ಪ್ರತಿ ದಿವಸ ಆಫೀಸ್ ಹತ್ರ ತುಂಬ ಜನ ಬರ್ತಾರೆ. ಅಷ್ಟು ಜನಕ್ಕೂ ಕೂತ್ಕೊಂಡು ಮಾತಾಡಿಸಿ, ಆ್ಯಕ್ಚುಲಿ ಅವರು ದುಬೈಯಲ್ಲಿದ್ದರು, ಇವಾಗ ಫಸ್ಟ್ ದುಬೈಯಲ್ಲಿದ್ದರು 1ನೇ ತಾರೀಕು. ಅಲ್ಲಿಂದ ಮ್ಯಾಚ್ಗೋಸ್ಕರ ಫ್ಲೈಟ್ ಟಿಕೆಟ್ನ ಪುಷ್ ಮಾಡಿ ಶಿಫ್ಟ್ ಮಾಡಿಕೊಂಡು ಮ್ಯಾಚ್ಗೋಸ್ಕರ ಬಂದಿದ್ದಾರೆ. ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಅಣ್ಣ ಕೇಳಿದಾಗ ಅಣ್ಣ ಅಂದರು, ಇಲ್ಲ ಬರ್ತೀನಪ್ಪ ಮ್ಯಾಚ್ಗೋಸ್ಕರ ಖಂಡಿತ ಬರ್ತೀನಿ ಅಂತ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಏನು ಮಾತಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ. ನನಗೆ ಎಸ್ಪೆಷಲಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಅವತ್ತು ಅಣ್ಣಂಗೆ ಏನೇ ಇದ್ದರೂ ನಾನು ಅವಾಗ ಫೋನ್ ಮಾಡಿ ಮಾತಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ನನಗೆ ಹಿಂಗೆ ಇರಲಿ. ನನಗೆ ಅಂತಲ್ಲ, ಎಲ್ಲ ಕೊರಿಯೋಗ್ರಾಫರ್ಸ್ಗೂ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ದೀರಾ. ದೇವರು ನಿಮ್ಗೆ ಚೆನ್ನಾಗಿಟ್ಟಿಲ್ಲ ಅಣ್ಣ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಗಿರೀಶ್ ಅಣ್ಣ. ಮುರಳಿ ಮಾಸ್ಟರ್. ಎರಡನೇ ಓವರ್ ಚಾಲ್ತಿ ಆರಂಭಿಕ ಚೆಂಡು. ಪಾಪಿಂಗ್ ಗಿರೀಶ್ ಎಸ್ಗಾರ್ ವಿಭಾಗದಲ್ಲಿ JP ಮತ್ತೆ 2 ಓವರ್ ದಾಖಲಿಸ್ತಾ ಇದ್ದಾರೆ. ತಡವಟ್ಟು ಮೊತ್ತ 18, 18 ಲಾಸ್ ಆಫ್ 1 ವಿಕೆಟ್. ಮತ್ತೆ ರಿವರ್ಸ್ ಶಾಟ್ ದಾಖಲಾತಿ ಕಾಣಬಲ್ಲದ ಪ್ರಯತ್ನ. ಜಾನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಡೀಪ್ ಪಾಯಿಂಟ್ ಭಾಗದಲ್ಲಿ ಜಾನ್ ದೊಡ್ಡನಿಗೆ ಅವಕಾಶ ಮಾಡಿಕೊಟ್ರು. ತಡವಟ್ಟು ಮೊತ್ತ 19ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 3ನೇ ಓವರಿನ ಅಂತಿಮ 4 ಎಸೆತಗಳು ಬಾಕಿ ಉಳಿತಾ ಇದೆ. ಪೂರ್ಣಾಂತವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಪಾಯಿಂಟ್ ಭಾಗದಲ್ಲಿ ಒಂದು ದೊಡ್ಡ ದಾಖಲಿಸಿದ್ರು. ತಳದ ಒಟ್ಟು ಮೊತ್ತ 20ಕ್ಕೆ ತಲುಪ್ತಾ ಇದೆ. 20 ಲಾಸ್ ಆಫ್ 1. 3ನೇ ಓವರ್ ಚಾಲ್ತಿಯ ಕೊನೆಯ 3 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. 2ನೇ ದಶಕದ ಸಾಧನೆಯನ್ನ 3ನೇ ಓವರ್ ಚಾಲ್ತಿಯ 3ನೇ ಚೆಂಡಿನಲ್ಲಿ ದಾಖಲಿಸ್ತಾ ಇದ್ದಾರೆ ರಾಯಲ್ ಕಿಂಗ್ಸ್. ನಾಲ್ಕರ ಬಾಲಿಗೆ ಸದ ಚೆಂಡು. ಓ ಮೈ ಗುಡ್ನೆಸ್, ಕ್ಲಾಸಿಕ್ ಕವರ್ ಡ್ರೈವ್ ಫ್ರಮ್ JP. ನಂಬರ್ ಹೊಸ ರೀತಿಯಲ್ಲಿ ಶಾಟ್ ದಾಖಲಿಸಿದ್ರು. ಕ್ಲಾಸಿಕ್ ಕವರ್ ಡ್ರೈವ್ ಮುಖಾಂತರವಾಗಿ ಚೆಂಡು ಎಕ್ಸ್ಟ್ರಾ ತೋರಿಸಿ ಕಟ್ಕೊಳ್ತಾ ಇದೆ. ಸರ್ ಇಪ್ಪತ್ತಾರು 26 ಲಾಸ್ ಆಫ್ 1. ಈ ನಡುವೆ ಮತ್ತೆ ಸ್ವಿಚ್ ಹಿಟ್
ನೋ ಬ್ಯಾನ್ಸ್ ಲ್ಯಾಂಡ್ ಆಗಿ ಚೆಂಡು ಕಂಡುಕೊಳ್ತಾ ಇದೆ. ಜೆಪಿ ಮತ್ತೆ ಅವಳಿ ಓಟ ದಾಖಲಿಸ್ತಾ ಇದ್ದಾರೆ. ಈ ಅವಳಿ ಓಟದ ಮುಖಾಂತರವಾಗಿ ತಡವಟ್ಟು ಮೊತ್ತ 28-28. ಥರ್ಡ್ ಓವರ್ ಇನ್ ಪ್ರೋಗ್ರೆಸ್. ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್. ಜೆಪಿ ವೈಯಕ್ತಿಕ ಒಟ್ಟು ಮೊತ್ತ 23. 13 ಚೆಂಡುಗಳಲ್ಲಿ ಒಂದು ಸಿಕ್ಸರ್, ಒಂದು ಬೌಂಡರಿ ಜೊತೆಗಾಗಿ ಒಂಟಿ ಅವಳಿ ಓಟ ದಾಖಲಿಸುವ ಮುಖಾಂತರವಾಗಿ 23 ಓಟವನ್ನ ಒಬ್ಬಂಟಿಯಾಗಿ ದಾಖಲಿಸ್ತಾ ಇರ್ತಕ್ಕಂಥ ಆಟಗಾರ ಜೆಪಿ. ಜೆಪಿಗೆ ಸತ ಚೆಂಡು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೊನೆ ಚೆಂಡು ಡಾಟ್ ಬಾಲ್ ಆಗಿ ದಾಖಲಿಸಿದ್ರು ಪಾಪಿಂಗ್ ಗಿರೀಶ್. ಓವರ್ ಮುಕ್ತಾಯವರ ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮುಸಾ 28, ಲಾಸ್ ಆಫ್ 1 ವಿಕೆಟ್. KCCL Karnataka Choreographer Cricket League organized by Murli Master and also Santosh Master Season 1. And also we heartily welcome Girish sir for this wonderful KCCL. ಲಾಸ್ಟ್ ಓವರ್ ಇನ್ ಪ್ರೋಗ್ರೆಸ್. ಮುಬಾರಕ್ ಎಸ್ಗಾರ್ಗೆ ವಾಗ್ದಲ್ಲಿ. Requesting ಸ್ವಲ್ಪ ಬೇಗ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ ಮುಬಾರಕ್. ಡಾಟ್ ಬಾಲ್. ಕೊನೆಯ 5 ಎಸೆತಗಳು ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. 28ಕ್ಕೆ 1 ರಾಯಲ್ ಕಿಂಗ್ಸ್ ಸೆಮಿಫೈನಲ್ 2 ಅಂಕಗಳ ಭಾಗದಲ್ಲಿ ಸಾಕ್ತಾ ಇದೆ. ಮುಬಾರಕ್ ತೇರಿ ಬಿಟ್ಟಂತ ಚೆಂಡು ಶಾರ್ಟ್ ಲೆಗ್ ಭಾಗದಲ್ಲಿ ಒಂದು ಓಟ ದಾಖಲಿಸಿದ್ರು. ಇವಾಗ ಜೆಪಿ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. ತಡ ಒಟ್ಟು ಮೊತ್ತ 29, 29 ಲಾಸ್ ಆಫ್ 1. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಆರಂಭಿಕ ಸೆಷನ್ ಮುಕ್ತಾಯದ ಕೊನೆಯ 4 ಎಸೆತಗಳು ಬಾಕಿ ಉಳಿತಾ ಇವೆ. ಸ್ಟೆಪ್ಔಟ್ ಮಾಡಬಲ್ಲಂತ ಪ್ರಯತ್ನ. ಮುಬಾರಕ್ ಎಸೆದ ಚೆಂಡು ಜೆಪಿ ಕೊಡ್ಡಿ ಕಳಿಸ್ತಾ ಇದೆ. ಜೆಪಿ ವಿಕೆಟ್ ಪತನ. 29ಕ್ಕೆ ರಾಯಲ್ ಎಲ್ಲಿದ್ರು ಸ್ಟ್ರೈಕ್ ಸ್ಟ್ರೈಕ್, ಎಲ್ಲಿ ಹೋದ್ರು ಸ್ಟ್ರೈಕ್ ಸ್ಟ್ರೈಕ್ ಮಾಡೋ ಸ್ಟ್ರೈಕ್ ನಮ್ಮ ಮಕ್ಕಳು ನಾವು. ಸ್ಟ್ರೈಕ್ ಸ್ಟ್ರೈಕ್ ಹೆಂಗಿದ್ರು ಸ್ಟ್ರೈಕ್ ಸ್ಟ್ರೈಕ್, ಯಾರಿದ್ರು ಸ್ಟ್ರೈಕ್ ಸ್ಟ್ರೈಕ್, ಸ್ವಾಗ್ ಅಲ್ಲಿ ಕಿಲ್ಲರ್ ನಾವು. ಹೊಸ ಬ್ಯಾಟ್ಸ್ಮನ್ ಸಂದೇಶ್ ಮೊಂಚೀರೋ ಕಳೆದ ಪಂದ್ಯಾಟದಲ್ಲಿ ಜಾಕ್ಸರ್ ಮತ್ತು ಜೆಪಿರವರ ಜೊತೆಗೂಡಿಕೊಂಡು ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಗೆಲುವಿನ ಒಂದು ನಿರೀಕ್ಷೆಯಲ್ಲಿ ದಾಡರ ಬೀಸಿರ್ತಕ್ಕಂಥ ಆಟಗಾರ, ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಸ್ಯಾಂಡಿ ಇವಾಗ ಸೆಮಿಫೈನಲ್ ಪಂದ್ಯಾಟದ ಅಂತಿಮ 3 ಚೆಂಡವನ್ನು ದಾಖಲಿಸಲು ಸ್ಟ್ರೈಕರ್ ಕಂಡುಕೊಳ್ತಾ ಇದ್ದಾರೆ. ಎಸ್ಗಾರ್ ಕೆ ಭಾಗದಲ್ಲಿ ಮತ್ತೆ ಮುಬಾರಕ್. ಬೀಸುವಂತ ಪ್ರಯತ್ನ ಮುಬಾರಕ್. ಓಟಗಳಿಗೆ ಅವಕಾಶವನ್ನು ನೀಡ್ತಾ ಡಾಟ್ ಬಾಲಿನ ಸೇರ್ಪಡೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಅಂತಿಮ ಚಾಲ್ತಿಯಲ್ಲಿ ಕೇವಲ 4 ಎಸೆತಗಳಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟದ್ದು ಪ್ರಮುಖ ಜೆಪಿ ವಿಕೆಟ್ಸ್ ಅನ್ನು ಗಮನಿಸಿರ್ತಕ್ಕಂಥ ಟ್ರಂಪ್ ಕಾರ್ಡ್ ಬೌಲರ್ ಫ್ರಮ್ ಟೀಮ್ ಪವನ್. ಇಲ್ಲಿ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇವೆ. 5ನೇ ಬಾರಿಗೆ ಸತ ಚೆಂಡು ಎಕ್ಸ್ಟ್ರಾ ಕರ್ಸ್ ಭಾಗದಲ್ಲಿ ಸುಂದರತೆಯ ಹೊಡೆತ. ಸಂದೇಶ್
ಟಿ ರಾ ಮುಖಾಂತರವಾಗಿ ಬೌಂಡ್ರಿ 4 ಓಟದ ಸೇರ್ಪಡೆ. ಮೂರು ತರ ಒಟ್ಟು ಮೊತ್ತ. ಲಾಸ್ಟ್ 1 ಬಾಲ್ ರಿಮೈನಿಂಗ್. ಸೆಮಿಫೈನಲ್ 2ರ ಆರಂಭಿಕ ಸೆಷನ್ನಿನ ಕೊನೆಯ ಚೆಂಡು. ಮುಬಾರಕ್ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೊನೆಯ ಚೆಂಡು ಡಾಟ್ ಬಾಲ್ ಅನ್ನು ದಾಖಲಿಸಿದ್ರು. ಕೇವಲ 5 ಓಟಗಳಿಗೆ ಮಾತ್ರ ಮುಬಾರಕ್ ಅಂತಿಮ ಓವರ್ ಚಾಲ್ತಿಯಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 33. ಜಯಕ್ಕಾಗಿ 24 ಎಸೆತ, 34 ಓಟದ ಅವಶ್ಯಕತೆ. 24-34 ಇಸ್ ಈಕ್ವೇಷನ್. 24ಕ್ಕೆ 34. ಅದ್ಯಾವ ತಂಡ 2ನೇ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಕಂಡುಕೊಳ್ತಾರೆ ಅಂತ ನೋಡಬೇಕಾಗಿದೆ. ಇದಾಗಲೇ RDC ಪ್ರಥಮ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದೆ. ಅದನ್ನು ಎದುರಿಸುವಂತ ತಂಡ ಇವತ್ತು ಸೆಮಿಫೈನಲ್ 2ರಲ್ಲಿ ಜಯಿಸುವಂತ ತಂಡ RDC ತಂಡವನ್ನು ಎದುರಿಸುತ್ತಾರೆ. ಅಲ್ಲಿ ರಾಯಲ್ ಕಿಂಗ್ಸ್ ದಯವಿಟ್ಟು ನೋಡಿ ಶೀತಳತೆಯಲ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಕಂಡುಕೊಳ್ಳಿ. ಪ್ರಿಡಿಕ್ಷನ್ ಅಲ್ಲಿ ಮಳೆ ಬೀಳುವಂತ ಸಾಧ್ಯತೆ ತುಂಬಾ ಹೆಚ್ಚಿದೆ, ದಯವಿಟ್ಟು ಸಹಕರಿಸಿ. ನೋಡಿ ಬಹಳಷ್ಟು ಉತ್ತಮ ರೀತಿಯಾಗಿ 3 ದಿನಗಳ ಕಾಲ ಒಂದು ಪಂದ್ಯಕೂಟ ಸಾಗಿದೆ. ಇನ್ನು ಕೆಲವು ಪಂದ್ಯಾಟಗಳು ಮಾತ್ರ ಬಹುಶಃ 2 ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಸಹಕರಿಸಬೇಕು. 34 ಟಾರ್ಗೆಟ್ ಸಂಖ್ಯೆ, 24ಕ್ಕೆ 34 ಇಲ್ಲಿ ಜಯಕ್ಕಾಗಿ ಬರಬೇಕಾಗಿದೆ. ಸರ್ ಅಲ್ಲಿ ಓಪನರ್ಸ್ ಬನ್ನಿ. ಓಪನರ್ಸ್ ಟಾರ್ಗೆಟ್ 34 ಟೀಮ್ ಪವನ್ ವೆಸ್ ರಾಯಲ್ ಕಿಂಗ್ಸ್. ಆರಂಭಿಕ ಸರದಿ ಆಟಗಾರರಾಗಿ ಪಾಪಿಂಗ್ ಗಿರೀಶ್ ಮತ್ತು ನವೀನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. 24 ಚೆಂಡುಗಳ ಮುಂದೆ 34 ಓಟಗಳು ಬರಬೇಕಾಗಿದೆ. Mohan Master meeting Girish sir. ಸೆಮಿಫೈನಲ್ 2ರ 2ನೇ ಇನ್ನಿಂಗ್ಸ್ ಆರಂಭತೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸರದಿ ಆಟಗಾರ ಇದಾಗಲೇ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. ಪಾಪಿಂಗ್ ಗಿರೀಶ್ ಮತ್ತು ನವೀನ ಆರಂಭಿಕ ಸರದಿ ಆಟಗಾರರು. ಎವ್ರಿ ಫಸ್ಟ್ ಬಾಲ್ ರಿಸ್ಕಿ ಸಿಂಗಲ್, ಒಂದೋಡ ಸೇರ್ಪಡೆ. ಪಾಪಿಂಗ್ ಗಿರೀಶ್ ದಾಳಿ ಮುಖಾಂತರವಾಗಿ 1 ವಿತೌಟ್ ಲಾಸ್.
ಟೀಮ್ ಪವನ್. ತ್ರೀ 23-33. ಬ್ಲಾಕ್ ಹೋಲ್ ಅಲ್ಲಿ ಬೀಳ್ತಾ ಇದೆ ಓಟಗಳಿಗೆ. ಇವಾಗ ನೋ ಬಾಲ್ ರೂಪದಲ್ಲಿ, ಸಾರಿ ವೈಡ್ ರೂಪದಲ್ಲಿ ಇವಾಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಎಕ್ಸ್ಟ್ರಾ ಸೋದರರ ಸೇರ್ಪಡೆ ತಡ ಒಟ್ಟು ಮೊತ್ತ 2ಕ್ಕೆ ತಲುಪ್ತಾ ಇದೆ. 23 balls 32 runs required. ನೋ ಬಾಲ್ ಎನ್ನುವಂತ ಸೂಚನೆ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. 1+1 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಸರಿ ರಿವ್ಯೂ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಥರ್ಡ್ ಅಂಪೈರ್ ಡಿಸಿಷನ್ ಫಾರ್ ಹೈ ಫುಲ್ ಟಾಸ್ ನೋ ಬಾಲ್. ಹೈಟ್ ನೋ ಬಾಲ್ ಚೆಕ್ ಆಗಿ ತೃತೀಯ ನೇತ್ರಕ್ಕೆ ಸೂಚನೆ ರವಾನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತಾಂಡವಂ ಡ್ಯಾನ್ಸ್ ಸ್ಟುಡಿಯೋ ಇವರ ವತಿಯಿಂದ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ಅನ್ನು ಆಯೋಜನೆ ಮಾಡಿದ್ದಾರೆ. 24 ಮೇ 2025 24 ಮೇ 2025 ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಆಯೋಜನೆ ಮಾಡಿದ್ದಾರೆ. ಶಶಿ ಮಾಸ್ಟರ್ ಇವರ ಒಂದು ಮುಂದಾಳತ್ವದಲ್ಲಿ ಒಂದು ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ನಡೆಯುತ್ತೆ. ಒಟ್ಟಾರೆಯಾಗಿ 75,000 ನಗದು ಟೋಟಲ್ ಕ್ಯಾಶ್ ಪ್ರೈಸ್ ವಿತ್ ಅಟ್ರಾಕ್ಟಿವ್ ಟ್ರೋಫೀಸ್. ಗ್ರೂಪ್ 2,490 ರೂಗಳನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಸೋಲೋ ಕಾಂಪಿಟೇಷನ್ 999, ಕ್ಲಾಸಿಕಲ್ ಕಾಂಪಿಟೇಷನ್ 999 ಈ ರೀತಿಯಾದಂಥ ಒಂದು ಎಂಟ್ರಿ ಫೀಸ್ ರಿಜಿಸ್ಟ್ರೇಷನ್ ಫೀಸ್ ಅನ್ನ ನೀಡಿ ತಾವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿದೆ. ಇದಾಗಲೇ ರಿಜಿಸ್ಟ್ರೇಷನ್ ಓಪನ್ ಆಗಿದೆ. ಶಶಿ ಮಾಸ್ಟರ್ ಅವರ ಮುಂದಾಳತ್ವದಲ್ಲಿ ತಾಂಡವಂ ಡ್ಯಾನ್ಸ್ ಕಂಪನಿ ಒಂದು ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ಅನ್ನು ಆಯೋಜನೆ ಮಾಡ್ತಾ ಇದೆ. ನೋ ಬಾಲ್ ಪ್ಲಸ್ 1 ಓಟ 2 ಎಕ್ಸ್ಟ್ರಾಸ್ ರೂಪದಲ್ಲಿ 2 ಓಟ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಪಾಪಿ ಗಿರೀಶ್ ಫ್ರೀ ಹಿಟ್ ಎಸೆತ. ಗಿರೀಶ್ ಗೆಸದ ಚೆಂಡು ಲೋವರ್ ಫುಲ್ ಟಾಸ್ ಆಗಿತ್ತು. ಗುಡ್ ಟ್ರೈ. ಹೈ ಲಾಫ್ಟೆಡ್ ಶಾಟ್ ಅನ್ನು ದಾಖಲಿಸಿದ್ರು ಲಾಗ್ ಆಫ್ ವಿಭಾಗದಲ್ಲಿ. ಮತ್ತೆ 2 ಓಟಗಳ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಸ್ಕೋಪಸ್ ಆನ್ 6 ವಿತೌಟ್ ಲಾಸ್. ಟೀಮ್ ಪವನ್ 6ಕ್ಕೆ ನೋ ಲಾಸ್. 22ಕ್ಕೆ 28 22-28. ಶಾರ್ಟ್ ರೈಸಿಂಗ್ ಡೆಲಿವರಿ. ವಿಕೆಟ್ ಕೀಪರ್ ಎಡವಟ್ಟು. ಹಂತದಲ್ಲಿ ಅಂಪೈರ್ ಅಲ್ಲಿ ಬೈಸ್ ರೂಪದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಬೈ ಎನ್ನುವಂತ ಸೂಚನೆ ತೀರ್ಪು ರವಾನಿಸ್ತಾ ಇದ್ದಾರೆ. ತಡ ಒಟ್ಟು ಮೊತ್ತ 7 ವಿತೌಟ್ ಲಾಸ್. ಈ ಒಂದು ಪಂದ್ಯದ ನೇರ ಪ್ರಸಾರ ಮಾಡ್ತಾ ಇದ್ದ ಯೂಟ್ಯೂಬ್ ಮುಖಾಂತರವಾಗಿ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ಯೂಟ್ಯೂಬ್ ನೇರ ಪ್ರಸಾರದ ಮುಖಾಂತರವಾಗಿ KCCL ಚಿತ್ರೀಕರಣ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ನಾಲ್ಕನೇ ಬಾರಿಗೆ ಎಸೆದ ಚೆಂಡು. ಗುಡ್ ಫೀಲ್ಡಿಂಗ್ ಅಂಡ್ ಗುಡ್ ಥ್ರೋ ಬ್ಯಾಕ್. ನವೀನ್ ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ತರದ ಒಟ್ಟು ಮೊತ್ತ 8ಕ್ಕೆ ತಲುಪ್ತಾ ಇದೆ. 8 ವಿತೌಟ್ ಲಾಸ್. ಟೀಮ್ ಪವನ್. ಐದನೇ ಬಾರಿಗೆ ಎಸೆದ ಚೆಂಡು. ಪಾಪಿ ಗಿರೀಶ್ ಮತ್ತೆ ಹೈ ಲಾಫ್ಟೆಡ್ ಶಾಟ್ ಅನ್ನು ದಾಖಲಿಸಿದ್ರು. ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. ಮನೆ 1 2 ಬಾಗಿಲು. 2 ಕ್ಷೇತ್ರ ರಕ್ಷಕರ ನಡುವೆ
ನೋ ಮ್ಯಾನ್ಸ್ ಲ್ಯಾಂಡ್ ರೂಪದಲ್ಲಿ ಮತ್ತೆ 2 ಓಟವನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ 10 ಓಟಗಳು. 10 ವಿತೌಟ್ ಲಾಸ್. ಲಾಸ್ಟ್ 1 ಬಾಲ್ ರಿಮೈನಿಂಗ್ ದ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ನಡುವೆ ವೈಡ್ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ 11. 19-23. ಸ್ಟೆಪ್ ಔಟ್ ಮಾಡಬಲ್ಲಂತ ಪ್ರಯತ್ನ ಕವರ್ಸ್ ಭಾಗದಲ್ಲಿ ಮತ್ತೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ಪಾಪಿ ಗಿರೀಶ್. ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಎಕ್ಸ್ಟ್ರಾಸ್ ರೂಪದಲ್ಲಿ ಕೆಲವೊಂದು ಓಟವನ್ನು ಬಿಟ್ಟುಕೊಟ್ಟರು ಕೂಡ ಒಂಟಿ ಹವಳಿ ಓಟಗಳ ಮುಖಾಂತರವಾಗಿ ಆರಂಭಿಕ ಓವರ್ ಚಾಲ್ತಿಯ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 18 ಎಸೆತಗಳಲ್ಲಿ ಜಯಕ್ಕಾಗಿ 22 ಓಟಗಳು ಬರಬೇಕಾಗಿದೆ. 18-22 ಇಲ್ಲಿ ಜಯಕ್ಕಾಗಿ ಬರಬೇಕಾಗಿದೆ. ಈ ಪಂದ್ಯದಲ್ಲಿ ಜಯಿಸುವಂತ ತಂಡ 2ನೇ ತಂಡವಾಗಿ ಫೈನಲ್ ಹಂತವನ್ನು ತಲುಪುತ್ತೆ. ಕೆಟ್ ಮಾಸ್ಟರ್ ತಂಡ ಒಟ್ಟು ಮೊತ್ತ 13ಕ್ಕೆ ತಲುಪ್ತಾ ಇದೆ. ಪ್ರಸ್ತುತ ಇನ್ನೂ ಕೂಡ ಈ ಪಂದ್ಯದ ವೀಕ್ಷಣೆಯಲ್ಲಿ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ರಾಧಾಕೃಷ್ಣ ಟ್ರಸ್ಟಿನ ಸಂಸ್ಥಾಪಕರು ಶ್ರೀಯುತ ಗಿರೀಶ್ ಸರ್ ಅವರು ಪ್ರಸ್ತುತ ಪಂದ್ಯದ ವೀಕ್ಷಣೆ ಇದ್ದಾರೆ. ಸೆಮಿಫೈನಲ್ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ. ಈ ಒಂದು ಪಂದ್ಯಾಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಈ ಭಾಗದ ಜನಪ್ರಿಯ ಸ್ನೇಹಜೀವಿ ಗಿರೀಶ್ ಸಾರ್. ಬ್ಲಾಕ್ ಹೋಲಲ್ಲಿ ಬೀಳ್ತಾ ಇದೆ. ಶಾರ್ಟ್ ಮಿಡ್ ವಿಕೆಟ್ ಈ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. 14 ವಿತೌಟ್ ಲಾಸ್ ಟೀಮ್ ಪವನ್. 14 ತಂಡ ಒಟ್ಟು ಮೊತ್ತ. ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗ್ ಸೀಸನ್ 1 ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ ದಿನದ ಸೂಪರ್ ಸಾಟರ್ಡೆ. ಈತ ನಡುವೆ ಡೀಪ್ ಪಾಯಿಂಟ್ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ಈತ ನಡುವೆ 4 ಓಟಗಳು ಸೇರ್ಪಡೆ. ಬೌಂಡರಿ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ರಾಯಲ್ ಕಿಂಗ್ಸ್ ಇಲ್ಲಿ ತಲೆನೋವಿನ ವಿಚಾರವನ್ನು ಮಾಡ್ತಾ ಇದ್ದಾರೆ ಆರಂಭಿಕ ಸರದಿ ಆಟಗಾರರು ಪಾಪಿ ಗಿರೀಶ್ ಮತ್ತು ನವೀನ. ನಾವು 14-16. 14 ಬಾಲ್ 16 ರನ್ಸ್. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಬೌಂಡರಿ ಬಳಿಕ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 13 ಚೆಂಡುಗಳ ಮುಂದೆ 16 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 13ಕ್ಕೆ 16. ಜಗ್ಗಿ ಮಾಸ್ಟರ್ ಸ್ವಲ್ಪ ವೇದಿಕೆ ಮೇಲೆ ಬನ್ನಿ. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ದುರ್ಬಲ ಎಸೆತದ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಒಂದು ದೊಡ್ಡ ಸೇರ್ಪಡೆ. ಅಲ್ಲಿ ಸೀಮಿತ ಪ್ರದೇಶವನ್ನು ಕಂಡುಕೊಳ್ತಾ ಇದೆ. 2 ಓಟದ ಸೇರ್ಪಡೆ. 2 runs ಕಂಪ್ಲೀಟೆಡ್. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮುಸಾನ್ 20 ವಿತೌಟ್ ಲಾಸ್. 12 ಎಸೆತ 14 ಓಟದ ಅವಶ್ಯಕತೆ. 12ಕ್ಕೆ 14. ಅಣ್ಣಮ್ಮ ಜೈ 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 ಅಣ್ಣಮ್ಮ ಜೈ ಅಣ್ಣಮ್ಮ ಜೈ 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 ಅಣ್ಣಮ್ಮ ಗ್ರಾಮ ದೇವತೆ ಜೈ ಅಣ್ಣಮ್ಮ ಜೈ 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 ಅಣ್ಣಮ್ಮ ಜೈ ಅಣ್ಣಮ್ಮ ಜೈ 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 ಅಣ್ಣಮ್ಮ
ಶೃಂಗಾರ ನೀನೆ ಸಿಂಧೂರ ನೀನೆ ಎದೆಯೂರಲ್ಲಿ ಬಂಗಾರ ನೀನೆ ಮುಂಗಾರು ನೀನೆ ಕನಸೂರಲ್ಲಿ ಸಾವಿರ ತಾರೆ ಅಂದ ನಿನ್ನ ಬದನವ ಭೇದವು ಪರ್ಯಟನ ಮುಂದುವರಿಸಿ ಸರ್ ನೋಡಿ. ಮಳೆಗೆ ಕಾಗದ ಅಂಜಿದೆ ನಾಣ್ಯವು ಆಡಿದೆ ಭೇದವು ಎಲ್ಲಿ 12 ಎಸೆತಗಳ ಮುಂದೆ 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ನಾಣ್ಯವು ಆಡಿದೆ ಕರ್ನಾಟಕ ಕೊರಿಯೋಗ್ರಾಫರ್ ಕ್ರಿಕೆಟ್ ಲೀಗ್ ಸೀಸನ್ 1 ವಿ ಮುರಳಿ ಮಾಸ್ಟರ್ ಮತ್ತು ಸಂಧು ಮಾಸ್ಟರ್ ಅವರ ಮುಖಾಂತರವಾಗಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಪಂದ್ಯಕೂಟ ಆಯೋಜನೆ ನಡೆಸ್ತಾ ಇದ್ದಾರೆ. ಸಂದೇಶ್ ಸ್ಯಾಂಡಿಯಸ್ ಗಾರ್ಕೆ ಭಾಗದಲ್ಲಿ ಗುಡ್ ಬಾಲ್. ಪ್ರಥಮ ಚೆಂಡು ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ತಲುಪ್ತಾ ಇದೆ. ಮತ್ತೆ ಸಂದೇಶ್ ಸ್ಯಾಂಡಿ ನವೇರ್ಗಸಿರ್ತಕ್ಕಂಥ ಚೆಂಡು ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವಿತ್ತು. ನಿರೀಕ್ಷಿತ ಮಟ್ಟದ ಕ್ಷೇತ್ರ ರಕ್ಷಣೆ ಸಾಗ್ತಾ ಇಲ್ಲ, ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ನವೀನ್ ಇವಾಗ ಜೀವನ ಲಭಿಸ್ತಾ ಇದೆ. ಪಾಪಿಂಗ್ ಗಿರೀಶ್ ಇವಾಗ ಸ್ಟ್ರೈಕ್ ಅನ್ನ ಕಟ್ಕೊಳ್ತಾ ಇದ್ದಾರೆ. ಸಂದೇಶ್ ಟು ಗಿರೀಶ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳಷ್ಟು ಬರಿದಿದ್ದು ಹೊಡೆತ ಡೀಪ್ ಪಾಯಿಂಟ್ ಭಾಗದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. 1 ಓಟ 2 ಓಟದ ಸೇರ್ಪಡೆ. ಬಹಳಷ್ಟು ಬರಿದಿದ್ದು ಗ್ಯಾಪ್ ಶಾಟ್ ಅನ್ನು ದಾಖಲಿಸುವ ಮುಖಾಂತರವಾಗಿ ಮತ್ತೆ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ ಪಾಪಿ ಗಿರೀಶ. ಅಂತಿಮ 9 ಎಸೆತಗಳ ಮುಂದೆ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 9 ಬಾಲ್ 11 ರನ್ಸ್. ಖಾಲಿ ಖಾಲಿ ರೋಡಲಿ ತಂಗಾಳಿ ಹೀಗೆ ತೇಲಲಿ ಇನ್ನೇನು ಹೇಳಲಿ. ಬಹಳಷ್ಟು ಬರಿದಿದ್ದು ಕ್ಷೇತ್ರ ರಕ್ಷಣೆ. ಡೈವಿಂಗ್ ಎಫೆಕ್ಟ್ ಮಾಡುವ ಮುಖಾಂತರವಾಗಿ ಕೇವಲ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 8 ಎಸೆತ 10 ಓಟದ ಅವಶ್ಯಕತೆ. 8ಕ್ಕೆ 10. ಐದನೇ ಬಾರಿಗೆ ಎಸೆದ ಚೆಂಡು ಸಂದೇಶ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಸಾರಿ ವೈಡ್ ರಿವ್ಯೂ ಇಲ್ಲಿ ಬ್ಯಾಟಿಂಗ್ ಟೀಮ್ ತೆಗೆದುಕೊಳ್ತಾ ಇದ್ದಾರೆ. ನಾಟ್ ಅ ವೈಡ್. ವೈಡ್ ಚೆಕ್. ವೈಟ್ ಚೆಕ್. Spell delivery, dot ball. Review loss, ಗಮನಿಸಿಕೊಳ್ಳಿ ಬ್ಯಾಟಿಂಗ್ ಟೀಮ್. Third over in progress, last 1 ball remaining. ಇದು ಮೊದಲನೇ ಸ್ವಾಗತಾನ ಸಹಕರಿಸಿದಳ ಸಹನ. ನಡುವೆ ಬಿರುಸಿನ ಹೊಡೆತ ಲೋಗಾಡಿ ಮಗಳ ಸೀಮಾನಕ್ಕೆ ಹೊರಮಗನ ಕಟ್ಕೊಳ್ತಾ ಇದೆ.
ಹೊಡೆದಿರ್ತಕ್ಕಂಥ 6 ಬಾಲ್ 4 ರನ್ಸ್. 6 ಬಾಲ್ 4 ರನ್ಸ್. 7 ಎಸೆತಗಳಲ್ಲಿ 10 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಇವಾಗ ಅಂತಿಮ 6 ಎಸೆತಗಳಲ್ಲಿ ಕೇವಲ 4 ಓಟವನ್ನು ದಾಖಲಿಸಬೇಕಾಗಿದೆ. 3ನೇ ಓವರ್ ಚಾಲ್ತಿಯ ಕೊನೆ ಚೆಂಡಿನಲ್ಲಿ ಬಿರುಸಿನ 6 ದಾಖಲಿಸುವ ಮುಖಾಂತರವಾಗಿ ಇಲ್ಲಿ ಫೈನಲ್ ಎಂಟ್ರಿ ಪಡ್ಕೊಳ್ಳುವಂತ ಒಂದು ಸರ್ವ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ ಟೀಮ್ ಪವನ್ ರಾಯಲ್ ಕಿಂಗ್ಸಿನ ವಿರುದ್ಧವಾಗಿ. ಸಿಕ್ಸ್ ಬಾಲ್ 4 ರನ್ಸ್ ರಿಕ್ವೈರ್ಡ್. Six ball 4 runs. ಬಹುಶಃ JP ಕೊನೆಯವರೆಗಾಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಅದ್ಯಾವ ರೀತಿಯಾಗಿ ಪಂದ್ಯಾಟವನ್ನು ಉಳಿಸ್ತಾರೆ ಅಂತ ನೋಡಬೇಕಾಗಿದೆ. JP ಟು ಪಾಪಿಂಗ್ ಗಿರೀಶ್. ವಿತೌಟ್ ಲಾಸ್, ನೋ ಲಾಸ್ ರೂಪದಲ್ಲಿ 3 ಓವರ್ಗಳ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇಲ್ಲಿ ಬಹುತೇಕ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ಒಂದು ಲೆಕ್ಕಾಚಾರದಲ್ಲಿ ದಾಳನ ಬೀಸ್ತಾ ಇದೆ. ವೈಡ್ ಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. 6 ಎಸೆತ ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. 6 ಬಾಲ್ 3 ರನ್ಸ್, 6ಕ್ಕೆ 3. ಸುಂದರತೆ ಹೊಡೆತ ಯಕ್ಷಾಕರ್ಷ ಭಾಗದಲ್ಲಿ ಬೌಂಡರಿ ಮುಖಾಂತರವಾಗಿ ಟೀಮ್ ಪವನ್ ಎರಡನೇ ತಂಡವಾಗಿ ಫೈನಲ್ ಟಿಕೆಟ್ ಪಡ್ಕೊಳ್ತಾ ಇದೆ. ಫೈನಲ್ ಪಂದ್ಯದಲ್ಲಿ मशीन लेके मारता तुम्हें तुलगे कूले ಕೊಡೋದು ನಮಗೆ ಇಲ್ಲ ಸಿಟ್ಟು ಗಂಜಲ ಮಾಡ್ಕೊಂಡು ಬಂದ್ರೆ ಕುಯ್ದೋಯ್ತೀಯ ಚುಟ್ಟು. ಟೀಮ್ ಪವನ್ ಎರಡನೇ ತಂಡವಾಗಿ ಕರ್ನಾಟಕ ಕೊರಿಯೋಗ್ರಾಫರ್ಸ್ ಕ್ರಿಕೆಟ್ ಲೀಗಿನ ಫೈನಲ್ ಹಂತವನ್ನು ತಲುಪ್ತಾ ಇದೆ. ರುದ್ರ ಡ್ಯಾನ್ಸ್ ಕಂಪನಿ ವಿರುದ್ಧವಾಗಿ ಫೈನಲ್ ಪಂದ್ಯ ನಡೆಯುತ್ತೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಅದೇ ರೀತಿಯಾಗಿ ಸೆಮಿಫೈನಲ್ ಹಂತದಲ್ಲಿ ಸೋತಿರ್ತಕ್ಕಂಥ ತಂಡ ತೃತೀಯ ಬಹುಮಾನದ ಒಂದು ಪಂದ್ಯ ಕೂಡ ಸಾಗುತ್ತೆ. ದಯವಿಟ್ಟು